Hello everyone. Most important question. The angle of elevation of a top of a tower from a point on the ground which is 30 meter away from the foot of the tower is 30 degree. Find the height of the tower. ಕ್ವೆಶನ್ ಏನು ಕೊಟ್ಟಿದ್ದಾರೆ, ಎಲಿವೇಶನ್ ಅಂತಂದರೆ ಒಂದು ಆ್ಯಂಗಲ್. ಎಲಿವೇಶನ್ ಅಂದರೆ ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ ಎಲ್ಲಿಂದ, ಟಾಪ್ ಆಫ್ ದ ಟವರ್ ಫ್ರಮ್ ಎ ಪಾಯಿಂಟ್ ಆಫ್ ದ ಗ್ರೌಂಡಿಂದ ಟಾಪ್ ಆಫ್ ದ ಟವರ್ ಅಂದ್ಕೊಳ್ಳಿ, ಅಲ್ಲಿಗೆ ಒಂದು ಎಲಿವೇಶನ್ ಕ್ರಿಯೇಟ್ ಆಗಿರುತ್ತೆ. ಅದು ಎಷ್ಟು ಇದೆ ಅಂತಂದರೆ 30 ಡಿಗ್ರಿ ಇರುತ್ತೆ ಆ್ಯಂಗಲ್ಲು. ಹೈಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಹಾಗಾದರೆ ನಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ 30 ಮೀಟರ್ಸ್ ದೂರ ಇರುತ್ತೆ. ಈ ಒಂದು ಡಿಸ್ಟೆನ್ಸ್ ಏನಾಗಿರುತ್ತೆ, 30 ಮೀಟರ್ ಇರುತ್ತೆ. ಆ್ಯಂಗಲ್ ಎಷ್ಟು ಕ್ರಿಯೇಟ್ ಆಗಿದೆ, 30 ಡಿಗ್ರಿ ಸೆಂಟಿಗ್ರೇಡ್, ಸಾರಿ 30 ಡಿಗ್ರಿ 30 ಡಿಗ್ರಿ ಆಗಿರುತ್ತೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 10 ಆಫ್ ರೂಟ್ 3 ಮೀಟರ್, 20 ರೂಟ್ ಆಫ್ 3 ಮೀಟರ್, 30 ರೂಟ್ ಆಫ್ 3 ಮೀಟರ್, 5 ರೂಟ್ 3 ಮೀಟರ್ ಓಕೆ ಕೊಟ್ಟಿದ್ದಾರೆ. ಹೇಗೆ ಕಂಡುಹಿಡಿಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದರೆ, ನಮಗೆ ಡಿಗ್ರಿ ಕೊಟ್ಟಿರ್ತಾರೆ. ಇಲ್ಲಿ ಬೇಸ್ ಲೆಂತ್ ಕೊಟ್ಟಿದಾಗ ನಾವೇನು ಮಾಡಬೇಕು, ಇಲ್ಲಿ ಟ್ಯಾನ್ ಅಪ್ಲೈ ಮಾಡಬೇಕಾಗತ್ತೆ. ಯಾಕೆ ಟ್ಯಾನ್ ಅಪ್ಲೈ ಮಾಡಬೇಕಾಗತ್ತೆ ಅಂತಂದರೆ, ನಮಗೆ ಈ ಒಂದು ಡಿಸ್ಟೆನ್ಸು ನಮಗೆ ಗೊತ್ತಿರುತ್ತೆ, ಅಂದರೆ ನಾವು ಹೆಚ್ಚು ಕಂಡು ಹಿಡಿಬೇಕಲ್ವಾ. ಹಾಗಾಗಿ ಇಲ್ಲಿ ನಾವು ಟ್ಯಾನ್ ಸೈನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗೆ ಆ್ಯಂಗಲ್ಲು ಕಂಡುಹಿಡಿಯೋಕ್ಕಾಗತ್ತೆ. ಇಲ್ಲಿ ಆ್ಯಂಗಲ್ ಕೊಟ್ಟು ಇಲ್ಲಿ ಮೀಟರ್ ಕೊಟ್ಟಾಗ ನಮಗಿಲ್ಲಿ ಟ್ಯಾನ್ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಯಾಕೆಂದರೆ 90 ಡಿಗ್ರಿ ಇದೆ, 90 ಡಿಗ್ರಿ ಇದ್ದಾಗ ಟ್ಯಾನ್ ಅಪ್ಲೈ ಮಾಡಬೇಕಾಗತ್ತೆ. ದ ಹೈಟ್ ಆಫ್ ದ ಟವರ್ ಈಸ್ ಬಿ ಸಿ ಅಂತಂದಾಗ ಇದು ಹೈಟ್ ಆಗುತ್ತೆ. ಇಲ್ಲಿ 90 ಡಿಗ್ರಿ ಬರುತ್ತೆ. ಫ್ಲೋರಿಗೆ ಯೂಸ್ ಮಾಡಿದಾಗ ನಾವು 90 ಡಿಗ್ರಿ ಅಂತ ತಗೊಳ್ಬೇಕು. ಹಾಗಾಗಿ ಟ್ಯಾನ್ ಅಪ್ಲೈ ಮಾಡಬೇಕು. ಓಕೆ, ವಾಟ್ ಈಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಫ್ ಟ್ಯಾನ್? ಟ್ಯಾನ್ ಮೀನ್ಸ್ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡಿಗೆ ಮತ್ತು ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈನ್ ಮಾಡಿದಾಗ ನಮಗೆ ಟ್ಯಾನ್ ಬರುತ್ತೆ. ಅದು ನಮಗೆ ಗೊತ್ತಿದೆ ಆಲ್ರೆಡಿ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟ್ಯಾನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಏನಿದೆ ನಮಗೆ ಹೆಚ್ಚಿದೆ, ಹಾಗಾಗಿ ಹೆಚ್ಚು ಡಿವೈಡೆಡ್ ಬೈ ಅಡ್ಜಸೆಂಟ್. ಇದು ಆಪೋಸಿಟ್ ಸೈಡು, ಇದು ಆಪೋಸಿಟ್ ಸೈಡು, ಇದು ಅಡ್ಜಸೆಂಟ್ ಸೈಡ್. ಓಕೆನಾ. ಟ್ಯಾನ್ ಅಪ್ಲೈ ಮಾಡಿದಾಗ ಟ್ಯಾನ್ 30 ಆದಾಗ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಹೆಚ್ಚು ಡಿವೈಡೆಡ್ ಬೈ 30 ಆಗುತ್ತೆ. ಹಾಗಾದರೆ ಟ್ಯಾನ್ 30 ಅಂದ್ರೇನು? ಟ್ಯಾನ್ 30 ಮೀನ್ಸ್ ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ ಟ್ಯಾನ್ 30, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 3. ಓಕೆ, ಅದನ್ನು ಹಾಕ್ಕೊಳ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ 1 ಡಿವೈಡೆಡ್ ಬೈ ರೂಟ್ 3 ದಟ್ ಈಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ 30. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ದೆನ್ ಹೆಚ್ ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ ರೂಟ್ 3. ಇಲ್ಲಿಗೆ ಏನಾಯಿತು, ಹೆಚ್ ವ್ಯಾಲ್ಯೂ ಬಂತು. ಹೆಚ್ ಈಸ್ ಈಕ್ವಲ್ ಟು 30 ಡಿವೈಡ್ ಬೈ ರೂಟ್ 3. ಇದಕ್ಕೇನು ಮಾಡಬೇಕು, ನಮಗೆ ರ್ಯಾಷನಲೈಸೇಷನ್ ಮಾಡಬೇಕು. ಆವಾಗ ಏನಾಗುತ್ತೆ, ಕರೆಕ್ಟ್ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ಅಂತಂದರೆ ಇಲ್ಲಿ ರೂಟ್ 3 ಇದೆ ಅಲ್ಲ, ರೂಟ್ 3 ಏನು ಮಾಡಬೇಕು ನಾವು, ಇದು ಆವಾಗ ಏನಾಗುತ್ತೆ, ರೂಟ್ 3ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಬೇಕು. 30 ಇಂಟು ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಇಂಟು ರೂಟ್ 3 ಹೆಚ್ ಈಸ್ ಈಕ್ವಲ್ ಟು 30 ಇಂಟು ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಇಂಟು ರೂಟ್ 3. ಇಲ್ಲಿ ರೂಟ್ 3 ಸೇಮ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ರೂಟ್ ಇಂಟು ರೂಟ್ ಏನಾಗುತ್ತೆ, ಆವಾಗ ರೂಟ್ ಸ್ಕ್ವಯರ್ ಅದು ಹೋಗುತ್ತೆ. ಆವಾಗ ಕಾಮನ್ ಏನಿರುತ್ತೆ ಅದು ಬರುತ್ತೆ. ಇವಾಗ ರೂಟ್ ಹೋಯಿತು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ರೂಟ್ 3 ಹೋಲ್ ಸ್ಕ್ವಯರ್ ಆಗುತ್ತೆ. ಈ ರೂಟ್ ಹೋಯಿತು, 3 ಅಷ್ಟೇ ಉಳಿಯುತ್ತೆ. ಇಲ್ಲಿ 30 ಆಫ್ ರೂಟ್ 3 ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು 10. 3 1s 3 10s 10 ಇಂಟು ರೂಟ್ 3 ಮೀಟರ್ಸ್. ಅದು ಮೀಟರಲ್ಲಿರೋದ್ರಿಂದ ಹೆಚ್ ಈಸ್ ಈಕ್ವಲ್ ಟು 10 ಇಂಟು ರೂಟ್ ಅಂಡರ್ 3 ಬರುತ್ತೆ.
3 ಮೀಟರ್. ಇಷ್ಟು ಆನ್ಸರ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.